ಪ್ರೈಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ಸ್ವಾಗತಿಸ್ತೀವಿ. ಯಾವುದೋ ಒಂದು ದುಃಖ, ಯಾವುದೋ ಒಂದು ಕಣ್ಣೀರು, ಯಾವುದೋ ವಿಧವಾದಂಥ ಒಂದು ಮನೋವೇದನೆಯಲ್ಲಿದ್ದೀರಾ? ಯಾವುದೋ ಒಂದು ಚಿಂತೆ ನಿಮ್ಮನ್ನು ಕಾಡ್ತಿದೆಯಾ? ಸೋತು ಹೋಗಿದ್ದೀರಾ? ಒಬ್ಬ ದುಃಖದಲ್ಲಿದ್ದಂಥ ಒಬ್ಬ ಭಕ್ತನು ಒಂದು ಸುಂದರವಾದಂಥ ಪ್ರಾರ್ಥನೆ ಮಾಡ್ತಿದ್ದಾನೆ. ಪ್ರಿಯರೇ, ಬನ್ನಿ ಆ ವಾಕ್ಯ ಭಾಗನ ಓದಿಕೊಳ್ಳೋಣ. ಕೀರ್ತನೆಗಳು 88ನೇ ಅಧ್ಯಾಯ 2ನೇ ವಚನ. ನನ್ನ ಪ್ರಾರ್ಥನೆಯು ನಿನ್ನ ಸನ್ನಿಧಿಯನ್ನು ಮುಟ್ಟಲಿ, ಕಿವಿಗೊಟ್ಟು ನನ್ನ ಕೂಗನ್ನು ಕೇಳು ಎಂಬುದಾಗಿ. ಪ್ರಿಯರೇ, ಒಬ್ಬ ಭಕ್ತನು ಬಹಳ ದುಃಖಕ್ಕೆ ಒಳಗಾಗಿ ದುಃಖದಲ್ಲಿದ್ದು ದೇವರನ್ನ ನೋಡಿ ಮೊರೆ ಇಡುತ್ತಾ ಪ್ರಾರ್ಥಿಸ್ತಾ ಇದ್ದಾನೆ. ನನ್ನ ಪ್ರಾರ್ಥನೆಯನ್ನ ಕೇಳಿ, ನನ್ನ ಪ್ರಾರ್ಥನೆಯ ಶಬ್ದಕ್ಕೆ ಕಿವಿಗೊಡು ಎಂಬುದಾಗಿ ಹೇಳ್ತಿದ್ದಾನೆ. ನನ್ನ ಮೊರೆಯನ್ನು ಕೇಳಿ ನನ್ನ ಪ್ರಾರ್ಥನೆ ಶಬ್ದಕ್ಕೆ ಕಿವಿಗೊಡು ಎಂಬುದಾಗಿ ದೇವರನ್ನ ನೋಡಿ ಪ್ರಾರ್ಥಿಸ್ತಿದ್ದಾನೆ. ಕೆಳಗಡೆ ವಚನದಲ್ಲಿ ನಾವು ನೋಡ್ತೀವಿ, ನಾನು ದೆಸೆಗೆಟ್ಟವನಾಗಿದ್ದೇನೆ, ದುಃಖದಲ್ಲಿದ್ದೇನೆ, ಕಣ್ಣೀರಲ್ಲಿದ್ದೇನೆ, ನಾನು ಅವಮಾನಗಳಲ್ಲಿ ಹಾದು ಹೋಗ್ತಿದ್ದೀನಿ ಎಂಬುದಾಗಿ ದೇವರನ್ನ, ತನ್ನ ಕಷ್ಟಗಳನ್ನ, ತನ್ನ ದುಃಖಗಳನ್ನ ದೇವರ ಮುಂದೆ ಜ್ಞಾಪಕ ಪಡಿಸ್ತಾ ಹರಕೆ ಮಾಡುವುದನ್ನು ನಾವು ನೋಡ್ತೀವಿ. ಪ್ರಿಯ, ನೀವು ಕೂಡ ಇದೇ ಪರಿಸ್ಥಿತಿ ಇರ್ಬೋದು. ಯಾವುದೋ ಒಂದು ದುಃಖ ನಿಮ್ಮನ್ನ ಬಿಡದೆ ಕಾಡ್ತಾ ಇರಬಹುದು, ಕಣ್ಣೀರುಗಳಲ್ಲಿ ನೀವು ಹಾದು ಹೋಗ್ತಾ ಇರಬಹುದು. ಅಯ್ಯೋ, ಯಾವಾಗ ಈ ದುಃಖ ಕೊನೆಗಾಣ್ತದೆ ಎಂಬ ಚಿಂತೆಯಲ್ಲಿ ನೀವು ಇರ್ಬೋದು. ನಿಜವಾಗ್ಲೂ ಒಂದು ಅಂತ್ಯವಿದೆ ಪ್ರೇರೆ. ದೇವರನ್ನು ನೋಡಿ ನೀವು ಕೂಡ ಸೋತು ಹೋಗದೆ ನೀವು ದೇವರನ್ನು ನೋಡಿ ಮೊರೆ ಇಡೋದಾದ್ರೆ ನಿಮ್ಮ ದುಃಖವು ಹೋಗಿ ಆನಂದವನ್ನು ಉಂಟು ಮಾಡ್ತಾನೆ. ಯಾವುದೋ ಪರಿಸ್ಥಿತಿ ಆಗಿರ್ಬೋದು, ದುಃಖಕ್ಕೆ ಅನೇಕ ಕಾರಣಗಳಿರ್ತದೆ ಪ್ರೇರೆ. ಒಂದು, ಪಾಪದ ವಿಷಯದಲ್ಲಿ ದುಃಖ ಪಡುವಂಥದ್ದು. ನಾನು ದೇವರಿಗೆ ವಿರುದ್ಧವಾಗಿ ತಪ್ಪಾಗಿ ನಡ್ಕೊಂಡನಲ್ಲ, ಅಯ್ಯೋ ದೇವರ ಸಂಬಂಧ ನಾನು ಕಳ್ಕೊಂಡ್ಬಿಟ್ನಲ್ಲ, ನಾನು ಮೊದಲಿದ್ದಂಥ ಆ ಆತ್ಮಿಕ ಜೀವಿತದಲ್ಲಿ ಜೀವಿಸೋಕ್ಕಾಗ್ತಿಲ್ವೇ, ಮೊದಲಂತೆ ಆ ರೀತಿಯಾದ ದೇವರ ಪ್ರಸನ್ನತೆಯಲ್ಲಿ ನಾನು ಜೀವಿಸೋಕ್ಕಾಗ್ತಿಲ್ವೇ, ಮೊದಲಂತೆ ನಾನು ದೇವರ ಭಯ ಭಕ್ತಿಯಲ್ಲಿ ನಿಲ್ಲಕ್ಕಾಗ್ತಿಲ್ವೇ ಅಂತೇಳಿ ಕೆಲವರು ದುಃಖ ಪಡ್ತಾರೆ. ಹಿಂದಿನ ಸ್ಥಿತಿಯನ್ನು ನೆನೆಸಿಕೊಂಡು, ಈಗಿನ ಸ್ಥಿತಿಯನ್ನು ನೆನೆಸಿಕೊಂಡು ದುಃಖ ಪಡ್ತಾರೆ. ಆ ದುಃಖ ಒಳ್ಳೆಯದೇ ಪ್ರೇರೆ. ಯಾಕಂದರೆ ಆ ದುಃಖ ನಮ್ಮನ್ನು ಮಾನಸಾಂತರಕ್ಕೆ ಮತ್ತು ಪಶ್ಚಾತ್ತಾಪಕ್ಕೆ ನಡೆಸ್ತದೆ. ಮತ್ತು ಆ ದುಃಖ ನಮ್ಮನ್ನು ಮತ್ತೆ ಕಳ್ಕೊಂಡಿದ್ದನ್ನು ಮತ್ತೆ ನಾವು ಹೊಂದುವುದಕ್ಕೆ ನಮ್ಮನ್ನು ನಡೆಸ್ತದೆ. ಎರಡನೇದಾಗಿ ನಾವು ನೋಡುವಾಗ, ಕೆಲವರಿಗೆ ದುಃಖ ದೇವರ ಬಳಿಯಲ್ಲೇ ಇರ್ತಾರೆ, ಆದರೆ ಯಾವುದೋ ಒಂದು ಶೋಧನೆ, ಯಾವುದೋ ಒಂದು ಕಷ್ಟ, ಯಾವುದೋ ಒಂದು ಹೋರಾಟಗಳಲ್ಲಿ ಹಾದು ಹೋಗ್ತಾ ಇರ್ತಾರೆ. ಯಾವುದೋ ಒಂದು ಅವಮಾನ, ಕೆಲಸ ಮಾಡೋ ಸ್ಥಳದಲ್ಲೋ, ಓದುವ ಸ್ಥಳದಲ್ಲೋ, ಅಥವಾ ಅಕ್ಕಪಕ್ಕ ಕುಟುಂಬದಿಂದನೋ, ಗ್ರಾಮಸ್ಥರಿಂದನೋ ಯಾವುದೋ ಒಂದು ಅವಮಾನ ಅವರ ಮೇಲೆ ಬಂದಿರ್ತದೆ. ಆದ್ರಿಂದ ಅದಕ್ಕಾಗಿ ದುಃಖ ಪಡೋರಾಗಿರ್ತಾರೆ. ದೇವರೇ, ನನ್ನ ದುಃಖವನ್ನು ತೆಗೆದುಹಾಕುವುದಾಗಿ. ಈ ಥರ ಸ್ಥಿತಿಯಲ್ಲಿ ಒಂದು ವೇಳೆ ನೀವು ಇರ್ಬೋದು. ಈ ದುಃಖದಲ್ಲಿ ನೀವು ದೇವರನ್ನು ಮೊರೆ ಇಡ್ತಾ ಇರ್ಬೋದು. ಆತ ನಿಶ್ಚಯವಾಗಿ ನಿಮ್ಮ ದುಃಖವನ್ನು ಮಾರ್ಪಡಿಸ್ತಾನೆ ಪ್ರೇರೆ. ಯಾಕೆಂದರೆ ಆತನು ಮೊರೆಗಳನ್ನು, ಅಂದರೆ ಪ್ರಾರ್ಥನೆಗಳನ್ನ ಕೇಳುವ ದೇವರಾಗಿದ್ದಾನೆ. ಯಾರು ಆತನನ್ನು ನೋಡಿ ತಮ್ಮ ಜೀವಿತವನ್ನು ಸರಿಪಡಿಸಿಕೊಂಡು ಪ್ರಾರ್ಥಿಸ್ತಾರೋ, ನಿಶ್ಚಯವಾಗಿ ದೇವರು ಅವ್ರ ಜೀವಿತದಲ್ಲಿ ಬದಲಾವಣೆಗಳು ಮಾಡಲಿಕ್ಕೆ ಇಷ್ಟಪಡ್ತಾರೆ, ಅದ್ಭುತಗಳು ಮಾಡಲಿಕ್ಕೆ ಇಷ್ಟಪಡ್ತಾನೆ ಪ್ರೇರೆ. ನಿಮ್ಮ ಜೀವಿತದಲ್ಲೂ ಆತನ ಅದ್ಭುತ ಮಾಡ್ತಾನೆ. ನೀವು ಸೋತು ಹೋಗಬೇಡಿ, ನಿಮ್ಮ ವಿಶ್ವಾಸವನ್ನು ಕಳ್ಕೊಳ್ಬೇಡ್ರಿ, ನೀವು ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಬೇಡಿ. ನೀವು ದೇವರನ್ನ ನೋಡಿ ಭಕ್ತನಂತ ಹೇಳ್ರಿ, ನನ್ನ ಕೂಗಿಗೆ ನೀನು ಕಿವಿಗೊಡಿಸುವ, ನನ್ನ ಪ್ರಾರ್ಥನೆ ಶಬ್ದಕ್ಕೆ ನೀನು ಕಿವಿಗೊಡು ಎಂಬುದಾಗಿ ನೀವು ಪ್ರಾರ್ಥಿಸೋದಾದ್ರೆ ನಿಶ್ಚಯವಾಗಿ ಖಂಡಿತ ಆತ ನಿಮ್ಮ ಸ್ವರಕ್ಕೆ ಕಿವಿಗೊಡ್ತಾನೆ. ಕೆಲವರು ಪ್ರಾರ್ಥನೆ ಮಾಡ್ತಾರೆ, ಆದರೆ ಉತ್ತರ ಬರೋದಕ್ಕಿಂತ ಮುಂಚೆನೆ ಸೋತು ಹೋಗ್ತಾರೆ. ನೀವು ಪ್ರಾರ್ಥಿಸ್ತಿದ್ದೀರಾ, ಸೋತು ಹೋಗಬೇಡಿ. ಖಂಡಿತವಾಗಿ ನಿಮ್ಮ ಪ್ರಾರ್ಥನೆಗೆ ಉತ್ತರ ಖಂಡಿತ ಬರ್ತದೆ. ನಿಮ್ಮ ನಿರಾಸೆಗೆ ಆತನ ನಿಶ್ಚಯವಾಗಿ ಕಾರ್ಯ ಮಾಡೇ ಮಾಡ್ತಾನೆ. ಆದ್ರಿಂದ ಸೋತು ಹೋಗದೆ ಪ್ರಾರ್ಥಿಸಿ, ಸೋತು ಹೋಗದೆ ಮೊರೆ ಇಡಿ ಪ್ರೇರೆ. ನಿಮ್ಮ ಪ್ರಾರ್ಥನೆಗಳು ದೇವರು ಕೇಳ್ತಿದ್ದಾನೆ. ನಿಶ್ಚಯವಾಗಿ ಅದಕ್ಕೊಂದು ಕಾಲವನ್ನು, ಸಮಯವನ್ನು ದೇವರು ನಿಗದಿಪಡಿಸಿದ್ದಾನೆ. ನಿಮ್ಮ ಕಣ್ಣೀರು, ನಿಮ್ಮ ದುಃಖವು ಆನಂದವಾಗಿ ಬದಲಾಗ್ತದೆ. ಇವತ್ತು ನೀವು ಕೈ ಬಿಡಲ್ಪಟ್ಟಿರ್ಬೋದು, ನಿರಾಸೆಯಲ್ಲಿರ್ಬೋದು, ಒಂಟಿತನದಲ್ಲಿರ್ಬೋದು, ಅನೇಕ ಬಾಧೆಯಲ್ಲಿರ್ಬೋದು. ನಿಮ್ಮ ಪರಿಸ್ಥಿತಿ ಯಾರು ಅರ್ಥ ಮಾಡ್ಕೊಳ್ಳದೇ ಇರುವಂಥ ಒಂಟಿತರ ಜೀವಿತವನ್ನು ನೀವು ಜೀವಿಸ್ಬೋದು. ಆದರೆ ಇವೆಲ್ಲಗಳ ಮಧ್ಯದಲ್ಲಿ
ದೇವರು ನಿಮ್ಮ ಸಂಗಡ ಇದ್ದಾನೆ ಅನ್ನೋದನ್ನು ಮಾತ್ರ ಮರಿಬೇಡಿ. ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಿದ್ದಾನೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಹಾಗಾದ್ರೆ ದೇವರ ಪ್ರಾರ್ಥನೆ ಕೇಳ್ತಿರೋದಾಗಿದ್ರೆ ಇನ್ನು ಎಷ್ಟು ದಿನ ಅಂತ ಹೇಳಿ ದೇವ್ರ ಪ್ರಶ್ನೆ ಮಾಡಬೇಡಿ. ನಿಶ್ಚಯವಾಗಿ ಆತನು ಖಂಡಿತವಾಗಿ ನಿಮಗೆ ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆತನು ಯಾವ ಸಮಯದಲ್ಲಿ ಬೇಕಾದರೂ ನಿನಗೆ ಸಹಾಯ ಮಾಡಬಹುದು. ಹಾಗಾದ್ರೆ ಬಂದಿರುವಂತಹ ಈ ದುಃಖದ ಶೋಧನೆ ಅದು ನಿಮ್ಮ ಮೇಲಿಗಾಗಿ ಬಂದಿರಬಹುದು, ನಿಮ್ಮ ಮಹಿಮೆಗಾಗಿ ಬಂದಿರಬಹುದು, ನಿಮ್ಮ ಜೀವಿತದಲ್ಲಿ ಬದಲಾವಣೆಗಾಗಿ ಬಂದಿರಬಹುದು. ಹಾಗಂತೇಳಿ ಸೋತು ಹೋಗಬೇಡಿ. ನಿಮ್ಮ ವಿಶ್ವಾಸನ ಇಟ್ಕೊಳ್ರಿ. ಖಂಡಿತವಾಗಿ ದೇವರು ಉತ್ತಮವಾದ ಕಾರ್ಯವನ್ನು ಮಾಡ್ತಾರೆ. ದೇವರ ವಾಕ್ಯನ ಆಶೀರ್ವದಿಸೋಣ. ಪ್ರಾರ್ಥಿಸೋಣ. ಪ್ರೀತಿ ಕನಿಕರವುಳ್ಳ ತಂದೆಯೇ, ಯಾರೆಲ್ಲ ದುಃಖದಲ್ಲಿ ಮನ ಮುರಿದು ಒಂಟಿತನದಲ್ಲಿ ಬಾಧೆ ಪಡ್ತಿದ್ದಾರೋ ಅವರಿಗಾಗಿ ನಾನು ಸ್ತೋತ್ರ ಹೇಳ್ತಾ ಇದ್ದೀನಿ. ಕರ್ತನೆ, ಅವ್ರನ್ನ ಆಶೀರ್ವಸು. ಅವರ ಪ್ರಾರ್ಥನೆಗಳಿಗೆ ಕಿವಿಗೊಡು. ಅವರ ಎಲ್ಲ ಒಂಟಿತನಗಳು ಬಾಧೆಗಳನ್ನು ಬಿಡಿಸು ಸ್ವಾಮಿ. ನೀನೇ ಕಷ್ಟಗಳಿಂದ ತಪ್ಪಿಸುವವನಾಗಿದೆಯಲ್ಲ, ಅವರ ಜೀವಿತದಲ್ಲಿ ಅದ್ಭುತ ಮಾಡು. ಅವರ ಪ್ರಾರ್ಥನೆಗಳಿಗೆ ಉತ್ತರಿಸಬೇಕಾಗಿ ಯೇಸು ನಾಮದಲ್ಲಿ ಬೇಡ್ತೀನಿ ತಂದೆ. ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.